ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ನಿಮಗೂ ತೋರಿಸೋಣ ಅಂತಂದು ಈ ವಿಡಿಯೋ ಮಾಡಿದ್ದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಂಚಿಯಾಗಿ ಬಂದಿದೆ. ತುಂಬ ಇಷ್ಟ ಆಯಿತು. ನೋಡಿ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಭಾಳ ಚೆನ್ನಾಗಿತ್ತು ಜಾಮೂನು. ಹಾಗಾಗಿ ನಾನು ತೋರಿಸಿರೋ ಮೆಥಡಲ್ಲೇ ನೀವು ಫಾಲೋ ಮಾಡಿ ಚೆನ್ನಾಗಾಗುತ್ತೆ. ಈಗ ಫಸ್ಟು ನೀರು ಹಾಕಿ ಅದರಲ್ಲಿ ಸಕ್ಕರೆ ಹಾಕಿ ಅದನ್ನು ಪಾಕಕ್ಕೆ ಅಂತಂದೇಳಿ ಕುದಿಸೋಕೆ ಇಟ್ಟಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು 1 ಪ್ಯಾಕೆಟ್ ಮಾಡಿದ್ದೆ ಜಾಮೂನು. ಅದರಲ್ಲಿ ನೋಡಿರಿ ಈ ಥರ ಇಟ್ಕೊಂಡು ಫಸ್ಟ್ ಪಾಕ ಹಾಕಿ ಇಟ್ಬಿಡ್ಬೇಕು. ಆಮೇಲೆ ನಾವು ಇಟ್ಟು ಕಲಸೋಷ್ಟಿಗೆಲ್ಲ ಕರೆಕ್ಟ್ ಆಗುತ್ತೆ. ನೋಡಿ ಅದನ್ನು ಕರಗಕ್ಕಿಟ್ಟು ನೆಕ್ಸ್ಟು ಸ್ವಲ್ಪ ಅದನ್ನು ಸ್ಪೂನಿಂದ ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದ್ರೆ ಬೇಗ ಪಾಕ ಬೇಗ ಆಗುತ್ತೆ. ಪಾಕ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿರಿ ಇದು ಪಾಕ ಚೆನ್ನಾಗಿದೆ, ಅದು ಕುದೀತಿದೆ ನೋಡಿರಿ, ಕುದೀತಿರುತ್ತೆ. ಈಗ ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಎಲ್ಲ ಅವಾಗ ಸ್ವಲ್ಪ ಕಲಿಸ್ತಿರ್ಬೇಕು, ಇಲ್ಲಾಂದರೆ ಸೈಡಿಗೆಲ್ಲ ಇದಾಗ್ಬಿಡುತ್ತೆ, ಸಕ್ಕರೆ ಆದಂಗೆ ಆಗುತ್ತೆ. ಹಂಗಾಗಿ ಅವಾಗ ಕಲಿಸ್ತಿರ್ತಾ ನೋಡ್ತಿರ್ಬೇಕು, ಮತ್ತು ಫುಲ್ ಪಾಕದ ಕಷ್ಟ. ಈಗ ನೋಡಿ ಒಂದು ಪ್ಲೇಟಲ್ಲಿ ಜಾಮೂನು GRBದು ತೊಗೊಂಡಿದ್ದೀನಿ. ಆ ಜಾಮೂನ್ ಪ್ಯಾಕೆಟು ಸ್ವಲ್ಪ ಕೆಳಗೆ ಬಿದ್ದುಬಿಡ್ತು. ಅದನ್ನು ಪ್ಲೇಟಲ್ಲಿ ಹಾಕಿ ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಅದು ಈಗ ನಾವು ಚಪಾತಿಗೆ ಎಲ್ಲ ಈ ಥರ ಜಿಗಿ ಮಾಡ್ತೀವಲ್ಲ ಆ ಥರ ಮಾಡೋಕ್ಕೋಗ್ಬಾರ್ದು. ಕೈಯಿದ್ದ ಸ್ಮೂತಾಗಿ ಕಲಿಸ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡೇ ಮಾಡ್ತೀನಿ. ಒಂದೊಂದು ಸತಿ ಹಾಲಿದ್ರೆ ಹಾಲು ಹಾಕ್ತೀನಿ, ನೀರಾದ ಹಾಕ್ಬೋದು, ಅಥವಾ ಕಾಯಿಸಿ ಆರಿಸಿ ತಣ್ಣಗಿರೋ ಹಾಲನ್ನ ಹಾಕ್ಕೊಂಡು ಮಾಡಿದ್ರು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀರಲ್ಲೂ ಚೆನ್ನಾಗಿ ಬರುತ್ತೆ. ನಾವು ಮೇನ್ ಯಾವ ರೀತಿ ಕಲಿಸ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನೀಟಾಗಿ ಸ್ಮೂತಾಗಿ ಅದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು. ನೀವು ನೋಡ್ತಿರೋದು ಯಾವ ರೀತಿ ಅಂತಂದೇಳಿ ನಿಧಾನಕ್ಕೆ ಸಾಫ್ಟಾಗಿ ಕಲಸಿ ಅದನ್ನು ಒಂದು ಪ್ಲೇಟ್ ಅಥವಾ ನೋಡಿ ಎಷ್ಟು ಸ್ಮೂತಾಗಿದೆ. ಈಗ ಅದನ್ನು ಒಂದು 5 ನಿಮಿಷ ಪ್ಲೇಟ್ ಅಥವಾ ಏನಾದರೂ ಮುಚ್ಚಿ ಬಿಡಬೇಕು. ಈಗ ನೋಡಿ ಸಕ್ಕರೆ ಪಾಕ ಆಲ್ಮೋಸ್ಟ್ ಆಗಾಗ ಬಂದಿದೆ. ನೋಡ್ತಿರ್ಬೋದು ಸೈಡಿಗೆಲ್ಲ ಯಾವ ರೀತಿ ಆಗ್ತಿದೆ ಅಂತಂದೇಳಿ. ನಮಗೆ ಎಷ್ಟು ಪಾಕ ಬೇಕು, ನಾವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಪಾಕ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬೋದು. ಇಲ್ಲಂತಂದರೆ ನೀಟಾಗಿ ತೆಳುವಾಗಿ ಮಾಡ್ಕೊಂಡ್ರೂ ಸಿಂಪಲಾಗಿ ಚೆನ್ನಾಗಿರುತ್ತೆ. ಸ್ವೀಟ್ ಜಾಸ್ತಿ ಇಲ್ಲ ನೋಡಿರಿ, ಕೈಗೆ ಆ ಥರ ಅಂತಂದ್ರೆ ಗೊತ್ತಾಗುತ್ತೆ. ಎಳೆ ಪಾಕ ಥರ ಮಾಡ್ಕೋಬಾರ್ದು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ನಮಗೆ ಪಾಕ ಆಗಿದೆ ಅಂತಂದೇಳಿ ಗೊತ್ತಾಗತ್ತೆ. ಈಗ ನೋಡಿರಿ ಅದನ್ನು ಕಳಿಸಿದ್ವಲ್ಲ, ಅದನ್ನು ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು. ನೋಡಿ ಎಷ್ಟು ಸ್ಮೂತಾಗಿದೆ ಅಂತಂದೇಳಿ. ಅದನ್ನು ಜಾಸ್ತಿ ರಬ್ ಮಾಡಬಾರ್ದ್ರಿ, ನಿಧಾನಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಆ ಥರ ರೌಂಡಾಗಿ ನಮಗೆ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದೇ ಸೈಜೇ ಮಾಡೋದು ನಾನು. ನೋಡ್ತಿರ್ಬೋದು ಒಂದು ಪ್ಯಾಕೆಟಲ್ಲಿ ನನಗೆ 26 ಏನಾಗಿದ್ವು ಜಾಮೂನು. ನೋಡಿರಿ ಎಲ್ಲದಕ್ಕೂ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕಾಯಿಸಿ ಮತ್ತು ಅದಕ್ಕೆ ಹಾಕಬೇಕು. ಈಗ ನೋಡಿರಿ ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿನೇನು ಮುಗೀತು ಅನ್ನುವಾಗೆ ಏಲಕ್ಕಿನ ಪುಡಿ ಮಾಡಿಕೊಂಡು ಅದಕ್ಕೆ ಪುಡಿಯಾಗಿರೋ ಏಲಕ್ಕಿನ ಹಾಕಬೇಕು. ಹಾಕಿ ಒಂದೇ ನಿಮಿಷ ಸ್ವಲ್ಪ ಕುದಿಯಾಗಿ ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು. ಅದು ಬಿಸಿ ಇರುತ್ತಲ್ವ, ಅದರಲ್ಲೇ ನಮಗೆ ಕರೆಕ್ಟಾಗಿ ಏಲಕ್ಕಿ ಫ್ಲೇವರು ಅದರಲ್ಲಿ ಆ್ಯಡ್ ಆಗಿಬಿಡುತ್ತೆ. ಏಲಕ್ಕಿ ಆಗಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಏಲಕ್ಕಿ ಪರಿಮಳನೇ ಒಂಥರ ಖುಷಿ ಕೊಡುತ್ತೆ ತಿನ್ನೋಕಲ್ಕ. ನೋಡಿರಿ ಆ ಥರ ಫುಲ್ ಗಟ್ಟಿಯಾಗಿತ್ತು ಅಂತಂದರೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ಬೋದು. ಈಗ ಪಾಕ ರೆಡಿ ಆಗಿದೆ. ಈಗ ಒಂದು ಹಂಚು ಇಟ್ಕೊಂಡು ನಾವು ಅದು ಸ್ವಲ್ಪ ಕಾಯಕ್ಕೆ ಬಿಡೋಣ. ಕಾದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ನಾನು. ನೀಟಾಗಿ ಎಣ್ಣೆ ಕಾದ ನಂತರ ಅದನ್ನು ಕಾಯಕ್ಕಿಟ್ಟಿದ್ದೀವಿ ನೋಡಿರಿ. ಅದನ್ನು ಕಾದಾದಮೇಲೆ ನೋಡಿರಿ ಜಾಮೂನಾಗಿ ಅದು ಲೋ ಫ್ಲೇಮಲ್ಲೇ ನಾವು ಜಾಮೂನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಫುಲ್ಲು ಒಳಗೆ ಮೇಲೆಲ್ಲ ಫುಲ್ ಆದಂಗೆ ಕಾಣುತ್ತೆ, ಆದರೆ ಒಳಗಡೆ ಇನ್ನೂ ಬೆಂದಿರಲ್ಲ. ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಪೂನಲ್ಲಿ ನೀಟಾಗಿ ಸೈಡ್ಗೆಲ್ಲ ಇದು ಮಾಡ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಮೂನನ್ನು ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಒಳಗೆಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಮಾಡೋರು ಸುಲಭವಾಗಿ ಮಾಡ್ಬೋದು. ತುಂಬಾ ಈಸಿ, ಬೇಗ ಆಗುತ್ತೆ ಜಾಮೂನು. ಯಾರೂ ಇದು ಮಾಡಲಾರ್ದಂಗೆ ಮಕ್ಕಳಿಗೂ ಮಾಡ್ಕೋಬೋದು, ತುಂಬ ಇಷ್ಟವಾಗಿ ತಿಂತಾರೆ. ಸ್ನ್ಯಾಕ್ಸ್ ಆಗಿಯೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಹಾಕ್ಕೊಟ್ಟು ಅವರು ಖುಷಿ ಪಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಇವತ್ತು ಮಾಡೋಣ ಅಂತ ಮಾಡ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಂದೇಳಿ ವಿಡಿಯೋ ಮಾಡಿದ್ದು.
ನೋಡಿ ಈ ಥರ ಕಲರ್ ಬಂದರೆ ಸಾಕು, ಆಗಿದೆ ಅಂತಂದೇಳಿ ಅರ್ಥ. ಇಷ್ಟಿದ್ರೂ ಸಾಕು. ನಾವು ಇದರಲ್ಲಿ ಸ್ವಲ್ಪ ಎಣ್ಣೆದ ಹೊರಗೆ ತೆಗೆದ್ರು ಸ್ವಲ್ಪ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ. ಹಂಗಾಗಿ ಈ ಸೈಜಲ್ಲಿ ಇದ್ಬಿಟ್ರೆ ನಮಗೆ ಸಾಕು. ಈಗ ಒಂದು ಪಾಕ ಅಥವಾ ಬಿಸಿ ಇರಬೇಕು, ಇಲ್ಲ ಜಾಮೂನಾದರೂ ಬಿಸಿ ಇರಬೇಕು. ಒಂದು ತಣ್ಣಗಿದ್ದು ಒಂದು ಬಿಸಿ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಪಾಕನೂ ಬಿಸಿ ಇದೂ ಬಿಸಿ ಇದ್ದರೆ ಜಾಮೂನು ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ, ಎಲ್ಲ ಒಂಥರ ಅದರಲ್ಲಿ ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಹಂಗಾಗಿ ನಾನು ಪಾಕನ ಫಸ್ಟೇ ಮಾಡಿಟ್ಟಿದ್ದೆ. ಆಲ್ಮೋಸ್ಟ್ ಅಲ್ಲಿ ತಣ್ಣಗೆ ಆಗಿದೆ, ಸ್ವಲ್ಪ ಬಿಸಿ ಇತ್ತು ಅಷ್ಟೇ. ಈಗ ನೋಡಿರಿ ಜಾಮೂನು ಬಿಸಿ ಇತ್ತಲ್ವಾ, ಬಿಸಿರೋ ಜಾಮೂನು ಪಾಕಕ್ಕೆ ಹಾಕ್ಬಿಟ್ಟಾಗಿನ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜಾಮೂನ್ನ. ಈ ಥರ ಇರಬೇಕು. ಅದು ಬಿಸಿ ಇದು ಬಿಸಿ ಇದ್ರಿಗಿನ ಫುಲ್ ಸಾಫ್ಟ್ ಆಗುತ್ತೆ, ತಿನ್ನೋಕ್ಕೂ ಸೆಟ್ ಆಗಲ್ಲ. ಹಂಗಾಗಿ ನೋಡಿರಿ ಒಂದು ಯಾವುದೋ ತಣ್ಣಗಿರಬೇಕು, ಪಾಕ ಫಸ್ಟೇ ಮಾಡಿಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಬಿಸಿ ಜಾಮೂನು ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡ್ತಿರ್ಬೋದು ಯಾವ ಕಲರ್ ಬಂದಿದೆ ಅಂತಂದೇಳಿ. ಈ ಥರ ನಮಗೆ ಎಷ್ಟು ಬೇಕು ಅಷ್ಟು ಜಾಮೂನು ಮಾತ್ರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ರಿ. ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಮಾಡಬೇಕು ಅನಿಸಿದ್ರೆ ಮಾಡಿ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀಟಾಗಾಗಿದೆ ನೋಡಿರಿ, ಜಾಮೂನು ಚೆನ್ನಾಗಿದೆ. ನಿಮಗೂ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ರಿ. ನಾನು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಷ್ಟು ಸಾಫ್ಟಾಗಿದೆ, ಎಷ್ಟು ರುಚಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಅಂತಂದು ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತಂದೇಳಿ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಕಲರ್ ನೋಡ್ರಿ ಚೆನ್ನಾಗಿದೆ. ಆ ಕಲರ್ ನೋಡ್ದೇ ತಿನ್ನಬೇಕು ಅನಿಸುತ್ತೆ. ಅದು ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಅದು ನನಗೆ ಬರ್ತಾನೆ ಇಲ್ಲ. ಇನ್ನೊಂದು ಇದ್ರಲ್ಲಿ ನೋಡಿ ಅದೆಷ್ಟು ಇನ್ನೂ ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು.